ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮನೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಎಲ್ಲಿ ಲೊಕೇಟ್ ಆಗಿರೋದಂದರೆ JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಲೊಕೇಟ್ ಆಗಿರುವಂತಹ ಮನೆ. ನೀವು ಇಲ್ಲಿ ನೋಡ್ಬೋದು ಮನೆ ಔಟ್ಲುಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಪಕ್ಕದಲ್ಲೇ ರಿಂಗ್ ರೋಡ್ ಇದೆ. ಇದು 2030 ಡೈಮೆನ್ಷನಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂಥ ಮನೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ 2 BHK ಮತ್ತು ಫಸ್ಟ್ ಫ್ಲೋರಲ್ಲಿ 2 BHK. ಅಂದರೆ 2030 ಡೈಮೆನ್ಷನಲ್ಲಿ ಮಾಡಿರೋ 4 BHK ಹೌಸ್ ಇದು. ಬನ್ನಿ ನೋಡ್ತಾ ಹೋಗೋಣ ಹೇಗಿದೆ ಅಂತ. ಎಂಟ್ರೆನ್ಸ್ ಇದು ಈ ರೀತಿ ಇದೆ. ಇದು ಮೇನ್ ಡೋರ್. ಇದು ಟೀಕ್ ವುಡ್ಡಲ್ಲಿ ಮಾಡಿರೋದು. ಜೊತೆಗೆ ಇಲ್ಲಿ ಡೋರ್ಗೆ ಗಣೇಶನ್ ಡಿಸೈನ್ ಕೊಟ್ಟಿದ್ದಾರೆ. ಎಂಟ್ರಿ ಆದ ತಕ್ಷಣ ನಮಗೆ ಲಿವಿಂಗ್ ಏರಿಯಾ ಕಾಣುತ್ತೆ. ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಮೇನ್ ಡೋರ್ಗೆ ಅಪೋಸಿಟಾಗಿ TV ಕ್ಯಾಬಿನ್ನ ಮಾಡಿದ್ದಾರೆ. TV ಕ್ಯಾಬಿನಲ್ಲಿ ನೀವು ನೋಡ್ಬೋದು ಡ್ರಾಯರ್ಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಸೀಲಿಂಗಲ್ಲಿ POPನ ಮಾಡಿದ್ದಾರೆ. ಫ್ಯಾನ್ ಫಿಕ್ಸ್ ಆಗಿದೆ. ಜೊತೆಗೆ ಇಲ್ಲಿ ಸೈಡಲ್ಲೊಂದು ಚಿಕ್ಕ ಕಬೋರ್ಡ್ ಕೂಡ ಮಾಡಿದ್ದಾರೆ ಯುಟಿಲಿಟಿಗೆ. ಇದು ಗ್ರೌಂಡ್ ಫ್ಲೋರ್ನ ಫಸ್ಟ್ ರೂಮ್. ಇದು ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿದೆ. ವಾರ್ಡ್ರೋಬ್ ಮತ್ತು ಕಬೋರ್ಡ್ಗಳೆಲ್ಲನೂ ಮಾಡಿದ್ದಾರೆ. ವಾರ್ಡ್ರೋಬ್ಗಳಿಗೆ ಸ್ಲೈಡಿಂಗ್ ಡೋರ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಈ ರೀತಿ ಇದೆ. ವುಡ್ ವರ್ಕ್ ಎಲ್ಲ ತುಂಬಾ ನೀಟ್ ಫಿನಿಶಿಂಗಲ್ಲಿದೆ. ನೀವಿಲ್ಲಿ ನೋಡ್ಬೋದು ಎಲ್ಲನೂ ಕೂಡ ನೀಟಾಗಿ ಮಾಡಿದ್ದಾರೆ. ಸೀಲಿಂಗ್ಗೆ ಈ ರೀತಿ ಸಿಂಪಲ್ POP ಡಿಸೈನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅಪೋಸಿಟಾಗಿ ಈಗ ದೇವ್ರ ಮನೆ ನೋಡ್ಬೋದು. ದೇವ್ರ ಮನೆ ಡೋರ್ ಈ ರೀತಿ ಇದೆ. ಬೆಲ್ ಡಿಸೈನ್ನ ಕೊಟ್ಟಿದ್ದಾರೆ. ಹಾಗೆಯೇ ಒಳಗಡೆ ಈ ರೀತಿ ಇದೆ. ವೈಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ದೇವ್ರ ಮನೆ. ದೇವ್ರ ಮನೆ ಪಕ್ಕದಲ್ಲಿ ಕಿಚನ್ ಏರಿಯಾ ಬರುತ್ತೆ. ಇಟಾಲಿಯನ್ ಕಿಚನ್ ಇದು. ಹಾಗೆಯೇ ಇದು ವೆಸ್ಟ್ ಫೇಸಲ್ಲಿರುವಂಥ ಸೈಟು ನಾರ್ತ್ ಡೋರ್ ಬರುತ್ತೆ. ಮೂಡಾ ಸೈಟ್ ಆಗಿರುತ್ತೆ. ಅಂದರೆ ಮೈಸೂರು ನಗರ ಪಾಲಿಕೆಯಲ್ಲಿ ಖಾತೆ ಕಂದಾಯ ಆಗಿರುವಂಥ ಸೈಟ್ ಇದು. ಕಿಚನ್ ಏರಿಯಾ ಪಕ್ಕದಲ್ಲಿ ಒಂದು ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಹಾಗೆಯೇ ಸೇಫ್ಟಿ ಡ್ರಿಲ್ಸ್ನ ಹಾಕ್ಸಿದ್ದಾರೆ. ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ವಾಸ್ತು ಪ್ರಕಾರ ಮಾಡಿರುವಂಥ ಮನೆ ಇದು. ಹಾಗೆಯೇ ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಸೆಕೆಂಡ್ ರೂಮ್ ಇದು. ಇಲ್ಲೂ ಅಷ್ಟೇ ವಾರ್ಡ್ರೋಬ್ಗಳು ಮತ್ತು ಕಬೋರ್ಡ್ಗಳೆಲ್ಲ ನೀಟಾಗಿ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ನ ಕೊಟ್ಟಿದ್ದಾರೆ. ಇದನ್ನು ಕೂಡ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ನೀವಿಲ್ಲಿ ನೋಡ್ಬೋದು ಕಿಟಕಿ ಜೊತೆಗೆ ಇಲ್ಲೆಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿರೋದು. ಹಾಗೆಯೇ ಲಿವಿಂಗ್ ಏರಿಯಾದಲ್ಲಿ ಮೇನ್ ಡೋರ್ ಹಿಂದೆಗಡೆನೂ ಕೂಡ ಒಂದು ಜನರಲ್ ಬಾತ್ರೂಮ್ ಇದೆ. ನಾವು ಒಳಗಡೆಯಿಂದ ಹೊರಗಡೆ ಬರಬೇಕಾದ್ರೆ ಈ ರೀತಿ ವ್ಯೂ ಕಾಣಿಸುತ್ತೆ. ಇದಿಷ್ಟು ಗ್ರೌಂಡ್ ಫ್ಲೋರ್ದಾಯಿತು. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲೂ ಅಷ್ಟೇ ಗ್ರೌಂಡ್ ಫ್ಲೋರಲ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ಮಾಡಿದ್ದಾರೆ. ಒಂದು ಡಿಫ್ರೆನ್ಸ್ ಏನಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಏರಿಯಾ ಮಾಡಿದರೆ ಫಸ್ಟ್ ಫ್ಲೋರ್ನಲ್ಲಿ ಅದನ್ನು ಬಾಲ್ಕನಿ ಥರ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ.
ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ ಆಯಿತು. ಈಗ ನಾವು ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಟೆರೆಸ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಹಾಗೆಯೇ ಅದ್ರ ಪಕ್ಕ ಟ್ಯಾಂಕ್ಗೆ ಪ್ಲೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಟೋಟಲ್ ಪ್ರೈಸ್ ಬಂದು 95 ಲ್ಯಾಕ್ಸು. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಈ ಪ್ರಾಪರ್ಟಿ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅಥವಾ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಈ ಪ್ರಾಪರ್ಟಿ ಬಗ್ಗೆ, ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಸ್ಕ್ರೀನಲ್ಲಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಯಾರ್ಯಾರೆಲ್ಲ ಪ್ರಾಪರ್ಟಿ ತೊಗೋಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.